ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ನೋಡಿ. ಓಕೆ, ಭಾಳ ಟೈಮ್ ಏನು ತೊಗೊಳ್ತಾ ಇಲ್ಲ, ಈಸಿ ಪ್ರಶ್ನೆ ಬರ್ತಾ ಇವೆ. ಈಗ ನೋಡಿ, ಇಲ್ಲಿ ಸ್ವಲ್ಪ ತಲೆ ಆಟ ಆಡಿಸೋ ಪ್ರಶ್ನೆ ಇದೆ. ಓಕೆ, ತಲೆ ಬಳಸೋ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಇನ್ ಎ ಪರ್ಟಿಕ್ಯುಲರ್ ಸಿಸ್ಟಮ್ ದ ಯೂನಿಟ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಆರ್ ಚೂಸನ್ ಟು ಬಿ 10 centimeter, 10 gram ಆ್ಯಂಡ್ 0.1 second ರೆಸ್ಪೆಕ್ಟಿವ್ಲಿ. ದ ಯೂನಿಟ್ ಆಫ್ ಫೋರ್ಸ್ ಇನ್ ದಿ ಸಿಸ್ಟಮ್ ವಿಲ್ ಬಿ ಈಕ್ವಲೆಂಟ್ ಟು. ಓಕೆ, ನನಗೆ ಫೋರ್ಸ್ದು ಏನು ಬೇಕು? ಡೈಮೆನ್ಷನ್. ಫೋರ್ಸ್ ಡೈಮೆನ್ಷನ್ ಏನು? MLT-2. ಓಕೆ, MLT-2 ಇದೇನು ಫೋರ್ಸ್ದು ಡೈಮೆನ್ಷನ್ ಆಯಿತು. ಓಕೆ, ಸ್ಕ್ವೇರ್ ಬ್ರಾಕೆಟಲ್ಲಿ ಬರೀತಾರೆ, ಈ ಸದ್ಯಕ್ಕೆ ನಾನು ಅಷ್ಟು ಬರಿತಾ ಇಲ್ಲ. ಓಕೆ, ಎಮ್ ಎದರಲ್ಲಿರುತ್ತೆ? ಮಾಸ್ ಕೆ ಜಿಯಲ್ಲಿರುತ್ತೆ. ಲೆಂತ್ ಎದರಲ್ಲಿರುತ್ತೆ? ಮೀಟ್ರಲ್ಲಿರುತ್ತೆ. ಓಕೆ, ಟೈಮ್ ಎದರಲ್ಲಿರುತ್ತೆ? ಸೆಕೆಂಡಲ್ಲಿರುತ್ತೆ. ಓಕೆ, ಇಲ್ಲಿವರೆಗೂ ನೋ ಪ್ರಾಬ್ಲಮ್. ಈಗೇನು ಕೊಟ್ಟಿದ್ದಾರೆ ಇಲ್ಲಿ ನನಗೆ? ಲೆಂತ್ ಏನು ಕೊಟ್ಟಿದ್ದಾರೆ? 10 centimeter. ಲೆಂತ್ ಏನು ಕೊಟ್ಟಿದ್ದಾರೆ? 10 centimeter. 10 centimeter ಅಂದರೆ ಎಷ್ಟು ಮೀಟ್ರ್ ಆಗುತ್ತೆ? 0.1. ಏನಾಯಿತು? 0.1 ಮೀಟ್ರ್ ಆಯಿತು. ಎಷ್ಟಾಯಿತು? 0.1 ಮೀಟ್ರ್. ನೋಡಿ, ಇಂಪಾರ್ಟೆಂಟ್ ಯಾವ ರೀತಿ ಬಳ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ. ನೋಡಿ ಇಲ್ಲಿ 0.1 ಇದು 10 ಗ್ರಾಮ್. ಓಕೆ, 10 centimeter. 10 centimeter ಅಂದರೆ ಎಷ್ಟಾಯಿತು? 0.1 ಮೀಟ್ರ್ ಆಯಿತು. ಓಕೆ, ಈಗ ಕೆ ಜಿ ನೋಡಿ. ಕೆ ಜಿ ಇಲ್ಲಿ ಗ್ರಾಮ್ ಇದೆ. 10 ಗ್ರಾಮ್ ಅಂದರೆ ಎಷ್ಟು ಕೆ ಜಿ ಆಗುತ್ತೆ? 10⁻²2 kg. ಓಕೆ, ಯಾಕಂದರೆ 1000 ಗ್ರಾಮ್ ಈಕ್ವಲ್ ಟು 1 kg ಆಗುತ್ತೆ. ಸೊ 10 ಗ್ರಾಮ್ ಅಂದರೆ ಎಷ್ಟಾಯಿತು? 10⁻² kg ಆಯಿತು. ಈಗ ಸೆಕೆಂಡ್ ಎಷ್ಟು ಕೊಟ್ಟಿದ್ದಾರೆ? ಸೆಕೆಂಡ್ 0.1 ಸೆಕೆಂಡ್ ಕೊಟ್ಟಿದ್ದಾರೆ. 0.1. ಓಕೆ, 0.1 ಅಂದರೆ ಏನು? 10⁻⁻1 ಎಷ್ಟಾಯಿತು? 10⁻⁻1 ಆಯಿತು. ಓಕೆ, 0.1 ಸೆಕೆಂಡ್ ಆಯಿತು. ಈಗ ಇದನ್ನೆಲ್ಲ ಏನು ಮಾಡ್ಬೇಕು ನಾನು? ಈ MLT ಸಿಸ್ಟಮಲ್ಲಿ ಹಾಕ್ಬಿಡ್ತೀನಿ. ಇದ್ರದ್ದು ನಾರ್ಮಲಾಗಿ ಯೂನಿಟ್ ಏನು ಬರ್ತಿತ್ತು? ನ್ಯೂಟನಲ್ಲಿ ಬರ್ತಿತ್ತು. ನಾರ್ಮಲ್ ಯೂನಿಟ್ ಮಾಡಿದಾಗ ನ್ಯೂಟನಲ್ಲಿ ಬರ್ತಿತ್ತು. ಈಗ ಇಲ್ಲಿರ್ತಕ್ಕಂಥ ಈ 3 ವ್ಯಾಲ್ಯೂನ ಹಾಕಿದಾಗ ಇದ್ರ ಫೈನಲ್ ಆನ್ಸರ್ ಏನು ಬರುತ್ತೆ ಅದು ನೋಡೋಣ. ಈಗ ನನಗೆ ಹೊಸ ಸಿಸ್ಟಮ್ ಏನು ಬರುತ್ತೆ? F = 10⁻². ಇದ್ರ ಪವರ್ ಏನಿದೆ? 1 ಇದೆ. ಸೊ ಟಚ್ ಮಾಡೋಲ್ಲ. ಇಂಟು ಇದು 0.1 10⁻⁻1 ಇಂಟು ಇಲ್ಲಿ 10⁻⁻1 ಟು ದಿ ಪವರ್ -2 ಬರುತ್ತೆ. ನೋಡಿ, ಇಲ್ಲಿ -2 ಇದೆ ಅಲ್ವಾ? ಕಾಣ್ತಾ ಇದೆನಾ? ಇಲ್ಲಿ ನೋಡಿ, T⁻⁻2 ಇದೆ ಅಲ್ವಾ? ಸೊ ಆದ ಕಾರಣ ಇಲ್ಲಿ -2 ಅನ್ನು ಹಾಕ್ಕೊಂಡೆ. ಓಕೆ, 10⁻⁻1 ಇಲ್ಲಿಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡೆ. ಇದ್ರ ಮುಖಾಂತರ ಈಗ ಮುಂದಕ್ಕೆ ಸಾಲ್ವ್ ಮಾಡಿದಾಗ ನೋಡಿ, ನನಗೆ F = ಏನು ಬಂತು? 10⁻⁻2 ಇದು 10⁻+2 ಆಗುತ್ತೆ. -1 ಇಂಟು -2 ಏನಾಯಿತು? +2. ಸೊ 10⁻2 ಇಂಟು 10⁻1 ಇಂಟು 10⁻2 ಇವೆರಡು ಕಟ್ಟಾಯಿತು. ಇದೇನಿರುತ್ತೆ? ನ್ಯೂಟನಲ್ಲೇ ಇರುತ್ತೆ. ಸೊ ನನ್ನ ಹೊಸ ಸಿಸ್ಟಮ್ F' ಏನಿರುತ್ತೆ? 10⁻1 ಅಂದರೆ 0.1 ನ್ಯೂಟನ್ ಬರುತ್ತೆ. ಏನು ಬಂತು? 0.1 ನ್ಯೂಟನ್. ಸೊ ಆದ್ದರಿಂದ ಸರಿಯಾದ ಉತ್ತರ ಏನಾಗುತ್ತೆ? ಎ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಈಸಿ ಆಗಿತ್ತು. ಏನು ಮಾಡಿದ್ವಿ? F = MLT-2 ಇದರ ಡೈಮೆನ್ಷನ್ ಇತ್ತು. ಡೈಮೆನ್ಷನ್ ತೊಗೊಂಡ್ವಿ. ನಾರ್ಮಲಾಗಿ ಏನಿರ್ತಿತ್ತು? ಕೆ ಜಿ ಇತ್ತು. ನಾರ್ಮಲಾಗಿ ಏನಿತ್ತು? ಇದ್ರದ್ದು ಯೂನಿಟ್ ಏನಿತ್ತು? ಕೆ ಜಿ ಇತ್ತು. ನಾವು ಕೆ ಜಿಯಲ್ಲಿರ್ತಕ್ಕಂಥ ಯೂನಿಟನ್ನು ಏನು ಮಾಡಿದ್ವಿ? ಇಲ್ಲಿ ಕೊಟ್ಟಿರ್ತಕ್ಕಂಥ ಯೂನಿಟು ಗ್ರಾಮಲ್ಲಿ ಕೊಟ್ಟರು ಗ್ರಾಮ್ಗೆ ಹಾಕಿದ್ವಿ, ಸೆಂಟಿಮೀಟ್ರಲ್ಲಿ ಕೊಟ್ಟರು ಸೆಂಟಿಮೀಟ್ರ್ ಹಾಕಿದ್ವಿ, ಸೆಕೆಂಡಲ್ಲಿ ಕೊಟ್ಟರು ಸೆಕೆಂಡಲ್ಲಿ ಹಾಕಿದ್ವಿ. ಇದನ್ನು ಕೆ ಜಿಗೆ, ಮೀಟ್ರಿಗೆ, ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಆ ವ್ಯಾಲ್ಯೂನ ಪುಟ್ ಮಾಡಿದ್ವಿ. ಪುಟ್ ಮಾಡಿದ ನಂತರ ಏನು ಬಂತು? ನಮಗೆ ಆನ್ಸರ್ ಬಂತು. ಓಕೆ.